ರಕ್ಷಣೆ ಮಾರ್ಗದಲ್ಲಿದ್ದವರಿಗೆ ಕ್ರಿಸ್ತನ ಪರಿಮಳವಾಗಿದ್ದೇವೆ. ದೇವರ ಮಂದಿರವೆಲ್ಲ ಕೂಡ ಯೆಹೋವನ ತೇಜಸ್ಸಿನಿಂದ ತುಂಬಿದೆ. ಮೋಶೆ ಗುಡಾರದಲ್ಲಿಕ್ಕೆ ಹೋಗೋಕೆ ಆಗ್ತಾ ಇಲ್ಲ. ನಮ್ಮ ಹೃದಯದಲ್ಲಿ ವಾಕ್ಯವಿದ್ರೆ, ಕೇಳ್ರಿ, ನಮ್ಮ ಹೃದಯದಲ್ಲಿ ವಾಕ್ಯವಿದ್ರೆ ದೇವರ ಶಕ್ತಿ, ದೇವರ ಶಾಂತಿ, ದೇವರ ಪ್ರೇಮ, ದೇವರ ದಯೆ, ದೇವರ ಕನಿಕರ ತುಂಬಿ ಹರಡುತ್ತೆ. 2 ಕೊರಿಂಥಿ 4ನೇ ಅಧ್ಯಾಯ 16ನೇ ವಚನ ನೋಡ್ರಿ. ನಮ್ಮ ದೇಹಗಳು ನಾಶನವಾಗುತ್ತಾ ಇದ್ದರೂ ನಮ್ಮ ಆಂತರ್ಯದಲ್ಲಿರುವ ನೂತನ ಪುರುಷನು ಹೊಸದಾಗುತ್ತಾ ಬರುತ್ತಾ ಇದೆ. ದಿನವೂ ಹೊಸದಾಗುತ್ತಾ ಬರುತ್ತೆ. ಆಂತರ್ಯ ಪುರುಷನು, ಪವಿತ್ರಾತ್ಮನು ಹೃದಯದಲ್ಲಿ ವಾಸಿಸುತ್ತಾ ಇದ್ದಾನೆ. ಪವಿತ್ರಾತ್ಮನಿಗೆ ವಾಕ್ಯವು ಬೇಕು. ವಾಕ್ಯದಿಂದ ನೀವು ತುಂಬಿಕೊಂಡ್ರೆ ಯೇಸು ಕ್ರಿಸ್ತನ ಪರಿಮಳವು ಪ್ರಕಾಶಿಸುತ್ತೆ. ದಿನವೂ ಹೊಸದಾಗುತ್ತಾ ಬರುತ್ತೆ. ದಿನವೂ ನಮ್ಮ ದೇಹವು ನಾಶನವಾಗುತ್ತಾ ಇದ್ದರೂ ನಮ್ಮ ಆಂತರ್ಯ ಪುರುಷನು ಅಂದರೆ ಪವಿತ್ರಾತ್ಮನು ದಿನದಿನವೂ ಬದಲಾಗುತ್ತಾ, ಹೊಸದಾಗುತ್ತಾ, ನೀನು ಯೇಸು ಕ್ರಿಸ್ತನ ರೂಪದಲ್ಲಿ ಬರ್ತೀಯಾ, ಯೇಸು ಕ್ರಿಸ್ತನ ಮಾರ್ಗದಲ್ಲಿ ಬರ್ತೀಯಾ. ಕ್ಷಣ ಮಾತ್ರ ಇರುವ ನಮ್ಮ ಹಗುರವಾದ ಸಂಕಟವು, ಕ್ಷಣ ಮಾತ್ರ ಈ ಶ್ರಮೆಗಳು, ಬಾಧೆಗಳು, ಕಷ್ಟಗಳು, ಈ ಇಬ್ಬಂದಿಗಳು, ಅಪನಂಬಿಕೆ, ಮೋಸ, ಇವೆಲ್ಲ ಕೂಡ ನಾವು ಭಾರವನ್ನು ಹೊರ್ತಾ ಇದ್ರು ಈ ಕ್ಷಣ ಮಾತ್ರ ಇರುವ ಹಗುರವಾದ ಸಂಕಟವು ಅತ್ಯಂತವಾದ ಪ್ರತಿಫಲವನ್ನು ಉಂಟು ಮಾಡುವುದಕ್ಕೆ, ನಿಮಗೆ ನಿರಂತರವೂ ಗೌರವ ಪದವನ್ನು, ಪ್ರಭಾವವನ್ನು ದೊರಕಿಸುವುದಕ್ಕೆ, ನಿರಂತರವೂ ಪ್ರತಿಫಲವು ಕೊಡುವುದಕ್ಕೆ, ನಿರಂತರವೂ ನಿಮಗೆ ಗೌರವ ಪ್ರಭಾವವನ್ನು ತೋರಿಸುವುದಕ್ಕೆ ದೇವರು ಪರಲೋಕ ಭಾಗ್ಯವನ್ನು ಆಲೋಚಿಸುವಾಗ ಕ್ರಿಸ್ತನಲ್ಲಿ ನಮಗೆ ಧೈರ್ಯವಾಗುತ್ತದೆ. ಇದು ಪರಲೋಕ ಭಾಗ್ಯ. ಆಂತರ್ಯ ಪುರುಷನು ದಿನವೂ ಅಭಿವೃದ್ಧಿ ಆಗ್ತಾ ಇದ್ದಾನೆ. ನಮ್ಮ ಶರೀರವು ದಿನವೂ ನಾಶನಕ್ಕೆ ಬಲಹೀನ ಆಗುತ್ತಾ ಇದೆ. ಸ್ವಲ್ಪ ಮುದುಕರಾಗ್ತಾ ಇದ್ದೀವಿ. ಮುದುಕರಾದ ಮೇಲೆ ಸತ್ತು ಮೇಲೆ ನಾವು ನಮ್ಮ ಮಣ್ಣಿಗೆ ಹೋಗ್ಬಿಡ್ತೀವಿ ಅಲ್ಲ. ಈಗ ನಮ್ಮ ಆತ್ಮ ದಿನವೂ ಹೊಸದಾಗಿ ಬದಲಾಗಿಸುತ್ತಾ ಇದೆ. ನಿರಂತರವೂ ದೇವರು ನಮ್ಮನ್ನು ರೂಪಿಸಿದ್ದಾನೆ. ಯೇಸು ಕ್ರಿಸ್ತನೊಂದಿಗೆ ನಾವು ಬಾಳ್ತೀವಿ. ಯುಗಗಳು ಯೇಸು ಕ್ರಿಸ್ತನೊಂದಿಗೆ ಬಾಳ್ತೀವಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ತಂದೆ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸಪ್ಪ, ನಿಮಗೆ ಸ್ತೋತ್ರ 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 ಸ್ತೋತ್ರ. ಕರ್ತನೇ, ನಿಮಗೆ ಸ್ತೋತ್ರ ಸ್ತೋತ್ರ. ಅಯಾ, ಪವಿತ್ರಾತ್ಮನ ನಮ್ಮ ಹೃದಯದಲ್ಲಿ ಬಲಗೊಳ್ತಾ ಬರ್ತಾ ಇದ್ದಾನೆ. ಸ್ತೋತ್ರ, ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೀವಿ ತಂದೆ. ಆಮೀನ್ ಆಮೀನ್ ಆಮೀನ್.